ನೋಡಿ ವಿದ್ಯಾರ್ಥಿಗಳೇ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಂದರೆ ST ವಿದ್ಯಾರ್ಥಿಗಳ ಒಂದು ಪ್ರಿಮೆಟ್ರಿಕ್ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟು 30 ಸೆಪ್ಟೆಂಬರ್ವರೆಗೆ ಎಕ್ಸ್ಟೆಂಡ್ ಆಗಿದೆ ಮತ್ತು ಪೋಸ್ಟ್ ಮೆಟ್ರಿಕ್ ಅರ್ಜಿ ಸಲ್ಲಿಸಲು ಕೂಡ ಸೆಪ್ಟೆಂಬರ್ 30ವರೆಗೆ ಎಕ್ಸ್ಟೆಂಡ್ ಆಗಿದೆ. ಅದೇ ರೀತಿ ಮೈನಾರಿಟಿ ಡಿಪಾರ್ಟ್ಮೆಂಟ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 12. ಇನ್ನು BCM ಡಿಪಾರ್ಟ್ಮೆಂಟ್ದು ನಿನ್ನೆ ಅಂದರೆ ಸೆಪ್ಟೆಂಬರ್ 4 ಲಾಸ್ಟ್ ಡೇಟ್ ಇತ್ತು, ಅದು ಡೇಟು ಕ್ಲೋಸ್ಡ್ ಆಗಿದೆ, ಡೇಟ್ ಎಕ್ಸ್ಟೆಂಡ್ ಆಗಲ್ಲ. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಅಂದರೆ SC ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಡೇಟ್ ಎಕ್ಸ್ಟೆಂಡ್ ಬಂದುಬಿಟ್ಟು ಸೆಪ್ಟೆಂಬರ್ 30ವರೆಗೆ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳ, ಇನ್ನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ST ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಪ್ರೈಸ್ ಮನಿಗೆ ನಿನ್ನೆಯಿಂದ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. ಅದು ಯಾವ ಕೋರ್ಸ್ಗಳಂತ ತಿಳಿಸ್ಕೊಟ್ಟಿದ್ದೀನಿ. PUC, ಡಿಪ್ಲೊಮೊ, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಟು ಮತ್ತು ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ ಇಂಥ ಎಲ್ಲ ಕೋರ್ಸ್ಗಳಿಗೆ. ಆದರೆ SSLC ವಿದ್ಯಾರ್ಥಿಗಳೇ ಅದು ಆನ್ಲೈನ್ ಅರ್ಜಿ ಇಲ್ಲ. ಅದು ಏನಾಗುತ್ತಪ್ಪ ಅಂದರೆ ನಿಮ್ಮ ಶಾಲೆಯಲ್ಲಿ ಡೈರೆಕ್ಟಾಗಿ ಡಿಪಾರ್ಟ್ಮೆಂಟ್ ಲಾಗಿನ್ ಕೊಟ್ಟಿರ್ತಾರೆ ಶಾಲೆಯವರಿಗೆ. ಅವ್ರು ಲಾಗಿನ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು, SLC ಮಾರ್ಕಸ್ ಕಾರ್ಡು ಮತ್ತು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ನಿಮ್ಮ ಫೋಟೋವನ್ನು ಎಲ್ಲ ಕೂಡ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾರೆ. ನಿಮಗೆ ಡೈರೆಕ್ಟಾಗಿ ಅಕೌಂಟಿಗೆ ಜಮಾ ಆಗುತ್ತೆ. ನೀವೇನು ಮಾಡ್ಬೇಕಪ್ಪ ಅಂದರೆ SSLC ಪಾಸ್ ಆದಂಥ ವಿದ್ಯಾರ್ಥಿಗಳು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡನ್ನು NPCI ಮ್ಯಾಪಿಂಗ್ ಮಾಡಿಸ್ಬೇಕು. ಆಧಾರ್ ಕಾರ್ಡ್ ಲಿಂಕ್ ಅಲ್ಲ, ಆಧಾರ್ ಕಾರ್ಡ್ ಲಿಂಕೇ ಬೇರೆ, ಆಧಾರ್ ಕಾರ್ಡ್ NPCI ಮ್ಯಾಪಿಂಗೇ ಬೇರೆ. ಬ್ಯಾಂಕ್ನವ್ರಿಗೆ ಹೋಗಿ ಸರ್ ನಮ್ಮ ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟಿಗೆ NPCI ಮ್ಯಾಪಿಂಗ್ ಮಾಡಿ ಅಂತೇಳಿ ಮ್ಯಾಪಿಂಗ್ ಮಾಡಿಸಿದರೆ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಹಣ ಜಮಾ ಆಗುತ್ತೆ. ಇದು ಪ್ರತಿ ವರ್ಷ ಯಾವ ರೀತಿ ಇರುತ್ತೋ ಅದೇ ರೀತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅದೇ ರೀತಿ ಮಾಡಿದೆ. ಆದರೆ ಪರಿಶಿಷ್ಟ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯವರು ಮಾತ್ರ ಈ ಒಂದು ಹೊಸ ವೆಬ್ಸೈಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ SLC, PUC, ಡಿಪ್ಲೊಮೊ, ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಬಟ್ ST ಡಿಪಾರ್ಟ್ಮೆಂಟ್ನವರು ಸೇಮ್ ಹಳೆ ರೂಲ್ಸ್ ಹೆಂಗಿತ್ತು ಹಂಗೆ ಹಳೆ ವೆಬ್ಸೈಟಲ್ಲೇ ಅರ್ಜಿಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು SLC ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಶಾಲೆಯಲ್ಲಿ ಅಪ್ಡೇಟ್ ಮಾಡಿಕೊಡ್ತಾರೆ. ನಿಮಗೆ SLC ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಆ ರೀತಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇದ್ದು ಏನಾದರೂ ಅಪ್ಡೇಟ್ ಬಂದರೆ ನಾನು ಅಪ್ಡೇಟ್ ಮಾಡಿಕೊಡ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿರಿ. ಈಗಂತೂ ನೀವು ಬ್ಯಾಂಕ್ ಹೋಗಿ NPCI ಮ್ಯಾಪಿಂಗ್ ಮಾಡಿಸಿ ಸಾಕು. ಆ NPCI ಮ್ಯಾಪಿಂಗ್ ಮಾಡಿಸಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ನೋಡಿ ಪ್ಲೇಸ್ಟೋರಲ್ಲಿ ಹೋಗಿ ಈ ಒಂದು DBT ಕರ್ನಾಟಕ ಅಂತ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ ಹಾಕಿ ಅಲ್ಲಿ OTP ಕೇಳುತ್ತೆ, ಎಂಟರ್ ಮಾಡಿ ಅಲ್ಲಿ ಚೆಕ್ ಆಧಾರ್ ಸ್ಟಡಿಂಗ್ ಸ್ಟೇಟಸ್ ಅಂತ ಇರುತ್ತೆ. ನೀವು ಏನಿಲ್ಲ ನಿಮ್ಮ ಆಧಾರ್ ನಂಬರ್ ಹಾಕಿದರೆ ಆಟೋಮೆಟಿಕಾಗಿ ಚೆಕ್ ಮಾಡಿ ಕೊಡುತ್ತೆ. ಚೆಕ್ ಮಾಡಿ ಅಪ್ಡೇಟ್ ತಿಳ್ಕೊಳ್ಳಿ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯಡಿ ಅರ್ಜಿ ಸಲ್ಲಿಸತಕ್ಕಂಥ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಅಂದರೆ SC ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತಾಯಿದ್ರೆ ಅದೇನೆಂದರೆ ಸರ್ ನಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಾ ಇಲ್ಲ ಅಂತ. ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳ್ತಾ ಇಲ್ಲ ಅಂತ ಯಾಕೆ ಕೇಳಲ್ಲಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಂದುಬಿಟ್ಟು DBT ಪುಷ್ ಆಗುತ್ತೆ. DBT ಪುಷ್ ಮಾಡುವಾಗ ಕೇವಲ ಆಧಾರ್ ನಂಬರ್ ಇದ್ದರೆ ಸಾಕು, DBT ಪುಷ್ ಆಗುತ್ತೆ. ಆದರೆ ನೀವು ಆಧಾರ್ ನಂಬರನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ NPCI ಮ್ಯಾಪಿಂಗ್ ಮಾಡಿಸ್ಬೇಕು. ನೀವು ತಕ್ಷಣವೇ ಬ್ಯಾಂಕಿಗೆ ಹೋಗಿ NPCI ಮ್ಯಾಪಿಂಗ್ ಮಾಡಿಸಿ. ಈ ಹಿಂದೆ ನಾನು ಒಂದು ಆ್ಯಪ್ ತಿಳಿಸ್ಕೊಟ್ಟಿದ್ದೀನಿ DBT ಕರ್ನಾಟಕ ಅಂತ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ರೆ DBT ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ DBT NPCI ಮ್ಯಾಪಿಂಗ್ ಆಗಿದ್ರೆ ಸಾಕು, ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಪ್ರೈಸ್ ಮನಿ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗುತ್ತೆ. ಯಾವುದೇ ರೀತಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಇನ್ನು ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಬ್ಬರು ಪ್ರಶ್ನೆ ಮಾಡಿದ್ದಾರೆ, ಸರ್ ನಮ್ಮದು ಅಪ್ಲಿಕೇಶನ್ ರಿಜೆಕ್ಟೆಡ್ ಆಗಿದೆ. ನೋಡಿ ವಿದ್ಯಾರ್ಥಿಗಳೇ, ಸರ್ ನಾನು B.Ed ಕಂಪ್ಲೀಟ್ ಮಾಡಿದ್ದೀನಿ, ನಮ್ಮದು ಇನ್ನೂ ಮಾರ್ಕಸ್ ಕಾರ್ಡ್ ಬಂದಿಲ್ಲ. ಸೊ ನಾವು ಒಂದು ಸಲ ಪ್ರೈಸ್ ಮನಿಗೆ ಅಪ್ಲೈ ಮಾಡಿದ್ದೀವಿ, ಆವಾಗ ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಇರೋ ಕಾರಣ ನಮ್ಮದು ರಿಜೆಕ್ಟೆಡ್ ಆಗಿದೆ, ಏನು ಮಾಡಬೇಕು ಅಂತ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಮಾರ್ಕಸ್ ಕಾರ್ಡ್ ಬರೋವರೆಗೂ ವೇಟ್ ಮಾಡಿ ವಿದ್ಯಾರ್ಥಿಗಳೇ. ಯಾಕಂದರೆ ನೀವು ಮಾರ್ಕಸ್ ಕಾರ್ಡ್ ಇಲ್ಲದೆ ಅರ್ಜಿ ಹಾಕಿಬಿಟ್ರೆ ಈ ರೀತಿ ರಿಜೆಕ್ಟ್ ಆದರೆ ತುಂಬ ಸಮಸ್ಯೆ. ಈಗ ನೋಡಿ ಅದಕ್ಕೆ ನಾವು ಕೂಡ ಸೊಲ್ಯೂಷನ್ ಕೊಟ್ಟಿದ್ದೀವಿ, ಈ ನಂಬರ್ಗೆ ಕಾಲ್ ಮಾಡಿ ಅಂತ. ನೋಡಿ ವಿದ್ಯಾರ್ಥಿಗಳು, ಇನ್ನೂ ಕೆಲವು ದಿನಗಳಲ್ಲಿ ಎಡಿಟ್ ಆಪ್ಷನ್ ಬಿಡ್ತಾರೆ. 100% ಎಡಿಟ್ ಆಪ್ಷನ್ ಬಿಡಲೇಬೇಕು. ಕೆಲವು ವಿದ್ಯಾರ್ಥಿಗಳು ಕಾಲೇಜ್ ತಪ್ಪಾಗಿದೆ, ರಾಂಗಾಗಿ ಎಂಟ್ರಿ ಮಾಡಿದ್ದಾರೆ. ಕಾಲೇಜ್ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮಾರ್ಕ್ಸ್ ರಾಂಗಾಗಿ ಎಂಟ್ರಿ ಮಾಡಿದ್ದಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇದೆ ಒಂದೊಂದಾಗಿ ತಪ್ಪು ಅಪ್ಡೇಟ್ ಮಾಡಿರ್ತಾರೆ. ಅದಕ್ಕಾಗಿ ಆಪ್ಷನ್ ಬಿಡ್ತಾರೆ, ಬಿಟ್ಟ ಮೇಲೆ ಅಪ್ಡೇಟ್ ಮಾಡಿಕೊಡ್ತೀನಿ. ಈಗಂತೂ ನೀವು ಮಾರ್ಕಸ್ ಕಾರ್ಡ್ ಯಾವ ರೀತಿ ಇರಬೇಕಪ್ಪ ಅಂದರೆ ಒರಿಜಿನಲ್ ಇದ್ದರೆ ಮಾತ್ರ ಅಪ್ಡೇಟ್ ಮಾಡಿ, ಇಲ್ಲ ನಿಮ್ಮದು ಪ್ರೊವಿಷನಲ್ ಮಾರ್ಕಸ್ ಕಾರ್ಡ್ ಇದ್ದರೆ ಅದಕ್ಕೆ ಕಾಲೇಜ್ ಪ್ರಿನ್ಸಿಪಾಲ್ರ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇಷ್ಟು ಹೊತ್ತಿನ ಮಾಹಿತಿ ಆಯಿತು ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.